ರಾಯಚೂರು ಸಿರವಾರ ತಾಲೂಕಿನ ಉಕ್ರಾಣಿ ಗ್ರಾಮದಲ್ಲಿ ಯುವತಿ ಅಶ್ವಿನಿ ಎಂಬುವವರ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ಛತ್ರಪತಿ ಶಿವಾಜಿ ಯುವ ಸೇನೆಯ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಗ್ರಾಮದ ಯುವತಿ ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳಿದ್ದಾಗ ದುಷ್ಕರ್ಮಿಗಳು ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿ ಹತ್ಯೆ ನಡೆಸಿ ಮೃತದೇಹವನ್ನು ಗ್ರಾಮದ ಹೊರವಲಯದ ಬಾವಿಗೆ ಎಸೆದಿದ್ದರು. ಈ ಅಮಾನವೀಯ ಘಟನೆಯನ್ನ ತೀವ್ರವಾಗಿ ಖಂಡಿಸಿರುವ ಯುವ ಸೇನೆಯ ಪದಾಧಿಕಾರಿಗಳು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಛತ್ರಪತಿ ಶಿವಾಜಿ ಯುವ ಸೇನೆಯ ಪ್ರಮುಖ ಆಗ್ರಹಗಳೇನೆಂದರೆ, ಕೃತ್ಯ ಎಸಗಿದಂತಹ ಕಾಮುಕರಿಗೆ ತಕ್ಷಣವೇ ಗಲ್ಲು ಶಿಕ್ಷೆ ವಿಧಿಸಬೇಕು. ವಿದೇಶಗಳ ಮಾದರಿಯಲ್ಲಿ ಅತ್ಯಾಚಾರಿಗಳ ವಿರುದ್ಧ ಅತ್ಯಂತ ಕಠಿಣ ಕಾನೂನು ದೇಶದಲ್ಲೂ ಜಾರಿಗೆ ತರಬೇಕು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗದಿದ್ದರೆ ತಕ್ಷಣವೇ ಅವರನ್ನು ಎನ್ಕೌಂಟರ್ ಮಾಡಬೇಕು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗದಿದ್ದರೆ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ರೂಪಿಸುವುದಾಗಿ ಸಂಘಟನೆಯ ಪದಾಧಿಕಾರಿಗಳು ಎಚ್ಚರಿಸಿದ್ದಾರೆ. ದೂರು ಕೊಡಕ್ಕೆ ಹೋದಾಗ ಅವರು ಸಹೋದರ ಮತ್ತು ಅವರು ಕುಟುಂಬದವ್ರು ಹೋದಾಗ ಇಲ್ಲ ವಯಸ್ಸೆಷ್ಟು ಅಂತ ಕೇಳಿ ವಯಸ್ಸಿನ ಮೇಲೆ ಒಂದು 21, 22 ಅಂತ ಅಂದಾಗ ಯಾರು ಕೂಡ ಹೋಗಿರಬೇಕು ಅಂತ ಅನ್ನೋ ಒಂದು ಅಸಡ್ಡೆ ಮಾತಾಡಿದಾರಂತ. ಅವರೇನಾದರೂ ಪೊಲೀಸರು, ಅಲ್ಲಿರುವಂಥ ಪೊಲೀಸರು, ಏನು ದೂರು ಸ್ವೀಕಾರ ಮಾಡೋರು ಕುಂತಿದ್ದ ಪೊಲೀಸರು, ಬೀಟ್ ಪೊಲೀಸರು ಬಂದು ಸ್ವಲ್ಪ ಗ್ರಾಮದಲ್ಲಿ ಬಂದು ಸ್ವಲ್ಪ ಗಸ್ತು ತಿರುಗಿದ್ರೆ ಅಥವಾ ಯಾವ ಕಡೆ ಹೋಗಿಲ್ಲ ಅಂತ ಹುಡುಕಿದ್ರೆ ಆ ಯುವತಿ ಇವತ್ತು ಇರ್ತಿದ್ಲೇನೋ ಅಂತ ಒಂದು ನಮ್ಮ ಒಂದು ಅನಿಸಿಕೆ. ಆದರೆ ಈ ರೀತಿ ಒಂದು ಯಾರೇ ದೂರು ಕೊಡಕ್ಕೆ ಹೋದಾಗ ಒಂದು ಪೊಲೀಸರು ಅದು ಘಟನೆ ಸುಳ್ಳು ನಿಜ ಅದು ಅವರೇ ಡಿಸೈಡ್ ಮಾಡೋದಿಲ್ಲ. ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದರೆ ಅದೊಂದು ಏನಂತ ಹೇಳಿದ್ರೆ ಅದಕ್ಕೊಂದು ನ್ಯಾಯ ಸಿಗ್ತದ ಅಥವಾ ಅಲ್ಲಿ ಆಗೋವಂಥ ಅನಾಹುತಗಳನ್ನು ತಪ್ಪಿಸ್ಬೋದು ಅಂತ ಹೇಳ್ತೀವಿ. ಈ ದಿನ ಛತ್ರಪತಿ ಶಿವಾಜಿ ಯುವ ಸೇನೆ ಮಾನ್ವಿ ಘಟಕದ ವತಿಯಿಂದ ಈ ದಿನ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ತಹಶೀಲ್ದಾರ್ ಇವರ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಟ್ವಿ. ವಿಷಯ ಏನಂತ ಹೇಳಿದರೆ, ಎಲ್ಲರೂ ತಿಳಿದಂಗೆ ಸಿರವಾರ ತಾಲೂಕಿನ ಒಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಎಂಬ ಯುವತಿಯ ರೇಪ್ ಆ್ಯಂಡ್ ಮರ್ಡರ್ ಆಗಿರೋ ಕುರಿತು ಈ ದಿನ ನಾವೊಂದು ಮನವಿ ಪತ್ರ ಕೊಟ್ವಿ. ಆ ಒಂದು ಘಟನೆ ಆದಾಗ ಅದಕ್ಕಿಂತ ಮುಂಚೆ ಕುಟುಂಬಸ್ಥರು, ಅಶ್ವಿನಿ ಅವರ ಸಹೋದರ ಮತ್ತು ಕುಟುಂಬಸ್ಥರು ಸಿರವಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರು ಕೊಡಲಿಕ್ಕೆ ಹೋಗ್ತಾರೆ. ಈ ರೀತಿ 6 ಗಂಟೆಗೆ ನಮ್ಮ ಹುಡುಗಿ ಬಯಲು ಶೌಚಾಲಯಕ್ಕೆ ಹೋದಾಗ ಕಾಣೆಯಾಗಿದ್ದಾಳೆ ಅಂತ. ಆದರೆ ಅವರು ಪೊಲೀಸರು ಏನು ಮಾಡ್ತಾರೆ, ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ವಯಸ್ಸು 21, 22 ಅಂತ ಹೇಳಿದ್ರೆ ಅವರು ಯಾರಿಂದನೂ ಹೋಗಿರ್ತಾರೆ ಅನ್ನೋ ಒಂದು ಅಸಡ್ಡೆ ಮಾತಾಡ್ತಾರೆ. ಆ ದಿನ ಅವ್ರೇನು ದೂರು ಕೊಟ್ಟಾಗ ಆ ಪೊಲೀಸರು ಏನಾದರೂ ಬಂದು, ಬೀಟ್ ಪೊಲೀಸರಾಗಲಿ ಅಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲಿ ಯಾರಾದರೂ ಒಂದಿಬ್ಬರು ಪೊಲೀಸರು ಬಂದು ಎಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹುಡುಕಿದ್ರೆ ಈ ದಿನ ಒಂದು ಅಶ್ವಿನಿ ಎಂಬ ಸಹೋದರಿ ನಮ್ಮ ಜೊತೆ ಇರ್ತಿದ್ದೇನೋ ಅನ್ನೋದೊಂದು ನಮ್ಮ ಒಂದು ಅನಿಸಿಕೆ. ಆದರೆ ಪೊಲೀಸರು ಈ ರೀತಿ ಒಂದು ಅಸಡ್ಡೆತನ ತೋರಿಸಿರೋದು, ಕರ್ತವ್ಯ ಲೋಪ ಮಾಡಿರೋದು ಇದಕ್ಕೂ ಎಲ್ಲೋ ಒಂದು ಕಡೆ ಕಾರಣ ಅಂತ ಅನ್ನಿಸ್ತದೆ. ಅದೇ ರೀತಿ ಈ ದಿನ ನಾವು ನಿಮ್ಮ ಒಂದು ಮೀಡಿಯಾ ಮುಖಾಂತರ ನಮ್ಮ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ರಾಯಚೂರು ಅದಾದಮೇಲೆ ಲಿಂಗಸೂರು ತಾಲೂಕು ಕರಡಕಲ್ ಗ್ರಾಮದಲ್ಲಿ ನಡೆದ ಮಹಿಳೆ ಮೇಲೆ ಒಂದು ಏನು ಅತ್ಯಾಚಾರ ಮಾಡಿದಾರೋ ಅಥವಾ ಕೊಲೆ ಮಾಡಿದ್ದಾರೆ. ಈ 2 ದುರ್ಘಟನೆಗಳ ಕುರಿತು ಕಠಿಣ ಅವ್ರ ಮೇಲೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಈ ದಿನ ನಾವೊಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ನಿನ್ನೆ ಆದಂಥ ಘಟನೆ, ಮೊನ್ನೆ ಸಾಯಂಕಾಲ ಆಗಿರೋಂಥ ಘಟನೆ ಯಾವುದು ಒಕ್ರಾಣಿಯಲ್ಲಿ ಅಶ್ವಿನಿ ಅನ್ನೋ ಒಂದು ಯುವತಿ ರೇಪ್ ಆ್ಯಂಡ್ ಮರ್ಡರ್ ಆಗ್ತದ. ಆಗೋದಕ್ಕಿಂತ ಮುಂಚೆ ಅವ್ರ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋಕೆ ಹೋಗ್ತಾರೆ. 6 ಗಂಟೆಗೆ ನಮ್ಮ ಮಗಳು ಹೊರಗಡೆ ಬಯಲೇಸ್ಗೆ ಹೋಗಿರ್ತಾಳ, ಇನ್ನೂ ಬಂದಿಲ್ಲ, 8 ಗಂಟೆ ಆಯಿತು ಅಂತಂದರೆ ಅಲ್ಲಿರೋಂಥ ಪೊಲೀಸರು ಇಮಿಡಿಯೇಟ್ ಅದ್ರ ಬಗ್ಗೆ ಊರಿಗೆ ಬಂದು, ಬೀಟ್ ಪೊಲೀಸರಾಗಲಿ ಅವರಾಗಲಿ ಬಂದು ನೋಡಿದ್ರೆ ಆ ಯುವತಿ ಉಳಿತಿದ್ಲೇನೋ ಅಂತ ಒಂದು ನಮ್ಗೆ ಅನಿಸ್ತದ. ಅವರು ಏನು ಮಾಡಿದ್ರು ಆ ಸಮಯದಲ್ಲಿ ಅಂತ ಹೇಳಿದ್ರೆ, ಏನು ದೂರು ಕೊಡಕ್ಕೆ ಹೋದಾಗ ಅವರು ಸಹೋದರ ಮತ್ತು ಅವರು ಕುಟುಂಬದವ್ರು ಹೋದಾಗ ಇಲ್ಲ ವಯಸ್ಸೆಷ್ಟು ಅಂತ ಕೇಳಿ ವಯಸ್ಸಿನ ಮೇಲೆ ಒಂದು 21, 22 ಅಂತ ಅಂದಾಗ ಯಾರು ಕೂಡ ಹೋಗಿರಬೇಕು ಅಂತ ಅನ್ನೋ ಒಂದು ಅಸಡ್ಡೆ ಮಾತಾಡಿದಾರಂತ. ಅವರೇನಾದರೂ ಪೊಲೀಸರು, ಅಲ್ಲಿರುವಂಥ ಪೊಲೀಸರು, ಏನು ದೂರು ಸ್ವೀಕಾರ ಮಾಡೋರು ಕುಂತಿದ್ದ ಪೊಲೀಸರು, ಬೀಟ್ ಪೊಲೀಸರು ಬಂದು ಸ್ವಲ್ಪ ಗ್ರಾಮದಲ್ಲಿ ಬಂದು ಸ್ವಲ್ಪ ಗಸ್ತು ತಿರುಗಿದ್ರೆ ಅಥವಾ ಯಾವ ಕಡೆ ಹೋಗಿಲ್ಲ ಅಂತ ಹುಡುಕಿದ್ರೆ ಆ ಯುವತಿ ಇವತ್ತು ಇರ್ತಿದ್ಲೇನೋ ಅಂತ ಒಂದು ನಮ್ಮ ಒಂದು ಅನಿಸಿಕೆ. ಆದರೆ ಈ ರೀತಿ ಒಂದು ಯಾರೇ ದೂರು ಕೊಡಕ್ಕೆ ಹೋದಾಗ ಒಂದು ಪೊಲೀಸರು
ಅದು ಘಟನೆ ಸುಳ್ಳು ನಿಜ ಅದು ಅವರೇ ಡಿಸೈಡ್ ಮಾಡೋದಿಲ್ಲ. ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದರೆ ಒಂದು ಅದೊಂದು ಏನಂತ ಹೇಳಿದ್ರೆ ಅದಕ್ಕೊಂದು ನ್ಯಾಯ ಸಿಗ್ತದ ಅಥವಾ ಅಲ್ಲಿ ಆಗೋರಂಥ ಅನಾಹುತಗಳನ್ನು